ನಮಸ್ಕಾರ ವೀಕ್ಷಕರೇ. ಶರಣರ ಕಾಲಜ್ಞಾನ ಇದರಲ್ಲಿರೋ ವಿಷಯಗಳನ್ನ ಆಲ್ರೆಡಿ ತುಂಬಾ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇನ್ನ ಎಷ್ಟೋ ವಿಷಯಗಳು ಇದರಲ್ಲಿದೆ, ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನಾವು ತುಂಬಾ ಕಾಲಜ್ಞಾನಿಗಳು ತುಂಬಾ ವಿಷಯಗಳನ್ನ ಬರೆದಿದ್ದಾರೆ, ಅದರಲ್ಲಿ ಎಷ್ಟೋ ವಚನಗಳಲ್ಲಿ ತಿಳಿಸಿದ್ದಾರೆ. ಈಗ ನಾನು ಹೇಳ್ತಾ ಇರೋದು ಶ್ರೀ ಕರಸ್ಥಳದ ನಾಗಲಿಂಗಯ್ಯನವರು ಬರೆದಿರುವಂತ ವಚನಗಳು. ಅದರಲ್ಲಿ ಅವರು 3 ಲೈನಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾರೆ. ಪಟ್ಟಣಗಳೆಲ್ಲವೂ ಸುಟ್ಟು ಸುರೆಗಳುಂಡು ಉಯ್ಯಲೊಂಡೊಗರುವ ನಟ್ಟ ನಡು ಇರುಳಿನೊಳು ಕುರುಹು ಕೇಳಿರೋ, ಸುಟ್ಟು ಸೂರೆಯಾಗುತ್ತಿದೆ ಕುರುಹು ಕೇಳಿರೋ. ಅಂದ್ರೆ ಕೆಲವೊಂದು ಕುರುಹುಗಳು ಭೂಮಿ ಮೇಲೆ ಕಾಣಿಸುತ್ತೆ ವಿನಾಶಕ್ಕೆ ಮುಂಚೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಪಟ್ಟಣಗಳೆಲ್ಲ ಸುಟ್ಟೋಗುತ್ತೆ, ಅಂತ ಕುರುಹುಗಳು ಕಾಣಿಸುತ್ತೆ, ಅಂತ ಕುರುಹುಗಳು ಕಾಣಿಸಿದಾಗ ವಿನಾಶಗಳು ಶುರು ಆಗುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಇನ್ನ ಎಮ್ಮೆ ಬಸವಣ್ಣವರು ಅಂತ ಇದ್ದಾರೆ, ಅವರೊಬ್ರು ಆಗಿನ ಕಾಲದಲ್ಲಿ ಶರಣರು. ಅವರು ಕೆಲವೊಂದು ವಚನಗಳಲ್ಲಿ ಬರೆದಿದ್ದಾರೆ. ಅವರು ಬರೆದಿರೋದು ಹುಲ್ಲು ಉರಿಗೊಂಡಂತೆ ಉರಿದಾಳು ಡಿಲ್ಲಿಯ ಎಚ್ಚರಿಕೆಚ್ಚರಿಕೆ, ಬಿಸಿ ನೀರ ಹೊಯ್ದು ಮನೆಗಳ ಸುಡುವಳು ಎಚ್ಚರಿಕೆಚ್ಚರಿಕೆ. ಹುಲ್ಲು ಉರಿಗೊಂಡಂತೆ, ಹುಲ್ಲು ಬೆಂಕಿ ಹತ್ತಿದಾಗ ಯಾವ ರೀತಿ ಉರಿಯುತ್ತೋ ಆ ತರ ಡಿಲ್ಲಿಯ ಅಂತ ಬರೆದಿದ್ದಾರೆ. ಅದರ ಅರ್ಥ ಈಗ ನಾವು ಮೊನ್ನೆ ಕೆಲವೊಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದೀವಿ, ದಿಲ್ಲಿ ಸರೌಂಡಿಂಗ್ ಅಂದ್ರೆ ನಾರ್ತ್ ಸರೌಂಡಿಂಗು, ಅಲ್ಲಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಬಿಸಿ ನೀರ ಹೊಯ್ದು ಮನೆಗಳ ಸುಡುವಳು ಎಚ್ಚರಿಕೆ ಎಚ್ಚರಿಕೆ. ಬಿಸಿ ನೀರು ಅಂದ್ರೆ ಈಗ ಆಸಿಡ್ ದಾಳಿ, ಕೆಲವೊಂದು ದಾಳಿಗಳು ಅನ್ಕೊಳ್ತೀವಿ, ಬಟ್ ಎಕ್ಸಾಕ್ಟ್ ಆಗಿ ಇದ್ರ ಗೂಢಾರ್ಥ ತುಂಬಾ ಕಷ್ಟ ಹೇಳೋದು. ಯಾರಿಗಾದ್ರೂ ಗೂಢಾರ್ಥ ಗೊತ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಗೂಢಾರ್ಥಗಳನ್ನ ನಮಗೂ ಅಷ್ಟೊಂದು ಹಳೆಗನ್ನಡ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅಲ್ಲಿರುವಂಥ ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಲ್ಲಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಬ್ರು ಬರೀತಾರೆ, ಬಬಲಾದಿ ಚಿಕ್ಕಪ್ಪನವರು ಬರೀತಾರೆ, ಸೃಷ್ಟಿಯೊಳಗ ಪಟ್ಟದ ದುರ್ಗಮ್ಮ ನಷ್ಟ ಮಾಡು ಈ ಭ್ರಷ್ಟರನ್ನೆಲ್ಲ. ಸೃಷ್ಟಿಯಲ್ಲಿರುವಂತ ಪಟ್ಟದ ದುರ್ಗಮ್ಮ ಭ್ರಷ್ಟರನ್ನೆಲ್ಲ ನಷ್ಟ ಮಾಡು ಅಂತ ಇವರು ಹೇಳ್ತಾರೆ. ಅರಗಳಿಗೆ ತಡ ಮಾಡದೆ ದಕ್ಷಿಣ ದಿಕ್ಕಿನಿಂದ ನೀ ತರುವಾಕೆ. ಸ್ವಲ್ಪನೂ ಲೇಟ್ ಆಗದೆ ದಕ್ಷಿಣ ದಿಕ್ಕಿನಿಂದ ನೀ ಬರ್ತೀಯಾ ಅನ್ನೋ ರೀತಿಯಲ್ಲಿ ಇವ್ರು ಬರ್ತಿದ್ದಾರೆ. ಅಗ್ನಿ ಪ್ರಳಯವು ಲೋಕ ಕಂತದಿ ಜಾಗ್ರತಿ ಜನರು ಒಯ್ಯುವಾಕೆ, ಧುಮ್ 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 ಧುಮಕೇತು ಪಡುವಲ ದಿಕ್ಕಿಗೆ ಮೂಡೀತು ದುಮ್ಮಿಸಾರೆ. ಮುಂದಿನ ಪಟ್ಟಕ್ಕ ಚೆನ್ನ ಬಸವಣ್ಣ ಬರುತ್ತಾನೆ ದುಮ್ಮಿಸಾರೆ ಅಂತ ಬರೀತಾರೆ. ಪಡುವಣ ದಿಕ್ಕಿನಲ್ಲಿ ಧೂಮಕೇತು ಮೂಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೋಕಕ್ಕೆ ಪ್ರಳಯ ಬರುತ್ತೆ, ಅಗ್ನಿ ಪ್ರಳಯ ಬರುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಆ ಟೈಮ್ಗೆ ಪಟ್ಟಕ್ಕೆ ಚೆನ್ನಬಸವಣ್ಣವರು ಬಂದು ಕುತ್ಕೊಳ್ತಾರೆ ಅಂತ ಬರೆದಿದ್ದಾರೆ. ಗಚ್ಚಿನ ಮನೆಯೊಳು ಕಿಚ್ಚನೆ ಹೊಕ್ಕು ನಿಶ್ಚಿಂತವಾಗಿ ಬೆಚ್ಚನೆ ಮಲಗಿಯಿತು, ಯಾರು ಉಳಿಯದಂತೆ ಶರಸೂರಿ ಆದೀತು. ಇಲ್ಲಿ ಒಂದು ವಚನದಲ್ಲಿ ತಿಳಿಸ್ತಾರೆ, ಗಗನದ ನಕ್ಷತ್ರ ಉದುರುತ್ತಾವಂತ ಹಗಲುಗಳ್ಳರನ್ನೆಲ್ಲ ಕೊಲ್ಲುತ್ತಾವಂತ. ಆಕಾಶದಿಂದ ನಕ್ಷತ್ರಗಳು ಬೀಳ್ತವೆ ಅಂತ ಹೇಳ್ತಾ ಇದ್ದಾರೆ, ಹಗಲುಗಳ್ಳರನ್ನ ಕೊಲ್ಲುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅದು ಈಗ ಆಲ್ರೆಡಿ ಎಷ್ಟೋ ಪ್ರೋಗ್ರಾಮಲ್ಲಿ ನಾವು ತಿಳ್ಕೊಂಡಿದೀವಿ, ಬೆಳಿಗ್ಗೆ ಹೊತ್ತು ನಕ್ಷತ್ರಗಳು ಕಾಣಿಸ್ತವೆ, ಇನ್ನ ನಕ್ಷತ್ರಗಳು ಉದುರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವ್ದಾದ್ರು ನಕ್ಷತ್ರ ಒಂದು ಎಕ್ಸ್ಪ್ಲೋಡ್ ಆದ್ರೆ ಅದ್ರದ್ದು ಯಾವ್ದಾದ್ರು ಭಾಗಗಳು ಬಂದು ಭೂಮಿಗೆ ತಲುಪಬಹುದು. ಇಲ್ಲ ಅಂದ್ರೆ ಈ ಧೂಮಕೇತು ಮೂಡ್ತವೆ ಅಂತ ಹೇಳಿದ್ರೆ, ಧೂಮಕೇತು ಭೂಮಿ ಬಂದು ಬೀಳೋ ಟೈಮ್ನಲ್ಲಿ ಗ್ರಾವಿಟೇಷನಲ್ ಫೋರ್ಸ್ಗೆ ಪ್ಲಸ್ ಅಲ್ಲಿರುವಂತ ಆಪೋಸಿಷನ್ಗೆ ಧೂಮಕೇತು ಬೆಂಕಿ ಹತ್ಕೊಂಡು ಉರಿದು ಅದು ಸ್ಪ್ಲಿಟ್ ಆಗಿ ಸಪರೇಟ್ ಆಗಿ ನಕ್ಷತ್ರ ರೂಪದಲ್ಲಿ ಭೂಮಿಗೆ ಬೀಳೋ ಸಂದರ್ಭಗಳು ಬರ್ಬೋದು. ಆ ರೀತಿ ಇವರು ತಿಳಿಸಿದ್ದಾರೆ. ಇನ್ನ ಕೆಂಡದ ಮಳೆಗಳು ಸುರಿತಾವಂತ ಪಾತಾಳ ಗಂಗೆ ಬತ್ತುತ್ತಾಳಂತ. ಕೆಂಡದ ಮಳೆ ಈಗಾಗಲೇ ಹೇಳಿದೀವಿ, ಯುದ್ಧಗಳು ನಡೆದ್ರು ಕೆಂಡದ ಮಳೆ ಅನ್ನೋದು ಸುರಿಯುತ್ತೆ. ಪಾತಾಳ ಗಂಗೆ ಬತ್ತುತ್ತಾಳಂತ, ಈಗ ಆಲ್ರೆಡಿ ಎಷ್ಟೋ ಕಡೆ ಬತ್ತೋಗಿದೆ ಪಾತಾಳದ ಗಂಗೆ. ಅಂಬರದಿಂದ ಕಲ್ಲು ಬೀಳುತ್ತಾವಂತ ಕುಂಬಿನಿ ಜಲವು ಬತ್ತುತ್ತಾವಂತ, ಸೂರ್ಯಮಂಡಲ ಕಟ್ಟಿ ಚಂದ್ರಮಂಡಲ ಕಟ್ಟಿ. ಅಂಬರದಿಂದ ಆಕಾಶದಿಂದ ಕಲ್ಲುಗಳು ಬೀಳ್ತವೆ ಅಂತ ಹೇಳ್ತಾ ಇದ್ದಾರೆ. ಕುಂಬಿನಿ ಜಲಾಶಯವು ಬತ್ತೋಗುತ್ತೆ, ನೀರು ಅನ್ನೋದು ಜಲಾಶಯಗಳಲ್ಲಿ ಇರೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸಪ್ತ ಸಮುದ್ರವನ್ನ ನೆಕ್ಕಿಹಳು ಗುಡುಗು ಸಿಡಿಲನ್ನ ಹೆಚ್ಚಿನ ಆರ್ಭಟ, ಸುಡುತ್ತ ಸುಡುತ್ತ ಬರುವಾಗ ಅಳತೆ ಮೀರಿತು ಜಗದ ಬೊಬ್ಬಾಟ, ಸಪ್ತ ಸಮುದ್ರವು ಬತ್ತಿ ಹೋಗುವುದು. ಮಾರಿ ಅಂತ ನಾವು ಯಾವ ರೀತಿ ಕರಿತೀವಿ ಅಂದ್ರೆ, ಮಾರಿಯಮ್ಮ ಬಂದ್ರೆ ತುಂಬಾ ಜನರನ್ನ ಬಲಿ ತಗೊಳ್ತಾಳೆ ಅನ್ನೋದು ಈಗಿನ ಕಾಲದಲ್ಲ, ಅವಾಗಿನ ಕಾಲದಿಂದನೂ ಜನರು ನಂಬಿಕೆ ಇದೆ. ಇವರು ಆ ಗೂಢಾರ್ಥದಲ್ಲಿ ಬರ್ತಿದ್ದಾರೆ. ಸಪ್ತ ಸಮುದ್ರನ ಒಂದೇ ಕ್ಷಣದಲ್ಲಿ ನೆಕ್ಕಿ ಬಿಡ್ತಾಳೆ, ಗುಡುಗು ಸಿಡಿಲಿನ ಆರ್ಭಟನ ಹೆಚ್ಚಿಗೆ ಮಾಡ್ತಾಳೆ, ಸುಡುತ್ತಾ ಬರ್ತಾಳೆ, ಅಳತೆ ಮೀರಿತು ಜಗದ ಬೊಬ್ಬಾಟ. ಆ ಟೈಮ್ಗೆ ಜನರ
ಕೂಗಾಡೋದು ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಅಳತೆ ಅನ್ನೋದೇ ಇರೋದಿಲ್ಲ. ಸಪ್ತ ಸಮುದ್ರಗಳೆಲ್ಲ ಬತ್ತಿ ಹೋಗ್ತವೆ ಅಂತಾನೆ ತಿಳಿಸ್ತಾ ಇದ್ದಾರೆ. ಪೃಥ್ವಿ ತುಂಬಾ ಉರಿ ಏಳುವುದು, ಬಡಿಯ ನೊಕ್ಕಲವೆಂದು ಉಳಿಯುವುದು, ಉಳಿದ ತಾಪ ಅಳಿದು ಹೋಗುವುದು, ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ, ತಮ್ಮೊಳಗೆ ತಾವು ನೆಳ್ಳಿ ಸಾವುಲಕ ಬಂತಣ್ಣ. ಪೃಥ್ವಿ ತುಂಬಾ ಉರಿ ಅನ್ನೋದು ಎದ್ದೊಳುತ್ತೆ. ಈಗ ಆಲ್ರೆಡಿ ಸೆಕೆ ಬಿಸಿ ಇದೆಲ್ಲ ಎದ್ಬಿಟ್ಟಿದೆ ಎಷ್ಟೋ ಜಾಗದಲ್ಲಿ. ಆ ರೀತಿ ಬಿಸಿ ಅನ್ನೋದು ಎದ್ದೊಳುತ್ತೆ ಅಂತ, ಉರಿ ಅನ್ನೋದು ಎದ್ದೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಉಳಿದ ತಾಪ ಅಳಿದು ಹೋಗುವುದು, ಕೆಲವೊಂದು ಕಡೆ ಕೋಲ್ಡ್ ಅನ್ನೋದು ಜಾಸ್ತಿ ಆಗುತ್ತೆ, ಕೋಲ್ಡ್ ವೆದರ್ ಅನ್ನೋದು ಬರುತ್ತೆ. ಫ್ಯೂಚರಲ್ಲಿ ಹೇಳೋದಕ್ಕಾಗೋದಿಲ್ಲ. ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರು ಚೇಂಜ್ ಆದರೆ, ಈಗ ಆಲ್ರೆಡಿ ದಕ್ಷಿಣದಲ್ಲಿ ಯಾವ ರೀತಿ ಕೋಲ್ಡ್ ವೆದರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ದಕ್ಷಿಣ ಧ್ರುವದಲ್ಲಿ ಐಸ್ ಅನ್ನೋದು ಯಾವ ರೀತಿ ಜಾಸ್ತಿ ಆಗ್ತಾ ಇದೆ, ಆ ಜಾಗಗಳಲ್ಲಿ ತಾಪ ಅನ್ನೋದು ಕಡಿಮೆ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಳ್ಳು ಕಾಳಷ್ಟು ಸುಖ ಇರೋದಿಲ್ಲಣ್ಣ ಅಂತ ಹೇಳ್ತಾರೆ. ಸುಖ ಮರೆತು ಜನ ಬದುಕುವಂಥ ಪರಿಸ್ಥಿತಿಗಳು ಆಲ್ರೆಡಿ ತುಂಬ ಜನಕ್ಕೆ ಬಂದ್ಬಿಟ್ಟಿದೆ. ಎಷ್ಟೋ ಜನ ಧೈರ್ಯ ಮಾಡಿ ಬದುಕುವಂಥ ಜೀವನದ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ತಾ ಇದ್ದಾರೆ. ನಾವು ಅದನ್ನೇ ಮಾಡ್ತಾ ಇರೋದು. ಎಲ್ಲರಿಗೂ ಎಚ್ಚರಿಸ್ತಾ ಇದ್ದೀವಿ, ಯಾರನ್ನೂ ಎದುರಿಸ್ತಾ ಇಲ್ಲ. ಎಚ್ಚರಿಕೆಯಿಂದ ಇರಿ, ಮುಂದಿನ ದಿನಗಳಲ್ಲಿ ಎಲ್ಲಾನು ಬರೋದನ್ನ ಎದುರಿಸೋದಕ್ಕೆ ರೆಡಿಯಾಗಿ ನೀವು ಅಂತಾನೆ ತಿಳಿಸ್ತಾ ಇರೋದು. ತಮ್ಮೊಳಗೆ ತಾವು ನೆರಳಿ ಸಾಯುವ ಕಾಲ ಬಂತಣ್ಣ, ನಮ್ಮಲ್ಲಿ ನಾವೇ ನೆರಳಿ ಸಾಯುವಂಥ ಕಾಲ ಬರುತ್ತೆ ಅಂತ ಇವರು ಬರೆದಿದ್ದಾರೆ. ಯಾರು? ಬಲಬದಿ ಚಿಕ್ಕಪ್ಪನವರು. ಹಳ್ಳ ಕೊಳ್ಳ ಬಾವಿ ಬತ್ತಿ, ಕೊಳ್ಳಿ ಹುರಿಯು ಜಗಕ್ಕೆ ಹತ್ತಿ, ಮಳ್ಳ ಹಿಡಿದ ಕುರಿಯಂಗ ಕಲ್ಲವಿಲ್ಲಿ ಆಗುತ್ತಾವಂತ. ಉರಿಯಿಲ್ಲದೆ ಒಲೆಯು ಒತ್ತೀತು, ಜನಕ್ಕೆಲ್ಲ ಹತ್ತೀತು, ದುರುಳನೆಂಬುದು ಹುರಿದೀತು, ತ್ರಿಲೋಕವು ಬೆಂದೀತು. ಹಳ್ಳ ಕೊಳ್ಳ ಬಾವಿಗಳೆಲ್ಲ ಬತ್ತಿ ಹೋಗ್ತಾವೆ, ಬೆಂಕಿ ಉರಿರಿ ಅನ್ನೋದು ಜಗಕ್ಕೆ ಹತ್ತುತ್ತೆ. ಎಲ್ಲರೂ ಹಳ್ಳಕ್ಕೆ ಬೀಳೋ ಕುರಿಯ ತರ ಆ ಜಾಗಕ್ಕೆ ಹೋಗಿ ಬೀಳ್ತಾ ಇರ್ತಾರೆ. ಜನಕ್ಕೆ ಬದುಕಿನ ಮೇಲೆ ಅಷ್ಟು ಬೇಜಾರಾಗಿ ಹೋಗುತ್ತೆ. ಉರಿ ಇಲ್ಲದೆ ಒಲೆ ಹತ್ತುತ್ತೆ ಅಂದ್ರೆ ಆ ಸಂದರ್ಭಗಳನ್ನ ಯೋಚನೆ ಮಾಡಿ, ಅಷ್ಟು ಬಿಸಿ ಭೂಮಿ ಮೇಲೆ ಇರುತ್ತೆ. ಜನಕ್ಕೆಲ್ಲ ಹತ್ತುತ್ತೆ ಆ ಉರಿ ಅನ್ನೋದು. ದುರುಳನೆಂಬುದು ಹುರಿದೀತು, ತ್ರಿಲೋಕವು ಬೆಂದೀತು. 3 ಲೋಕಗಳು ಬೇಯುತ್ತೆ ಅಂತಾನೆ ಇವರು ಬರೆದಿದ್ದಾರೆ. ಇನ್ನ ಕಾಡಸಿದ್ದೇಶ್ವರ ಅವರು ಹೇಳ್ತಾರೆ, ಬಲಗಿಚ್ಚು ಸುರಿದೀತು, ಜಲಬತ್ತಿ ಹೋದಾವು, ಉರಿಮಾರಿ ಒಯ್ದೀತು ಧರಣಿಯ ಒಳಗಿನ್ನು, ಅರಿವುಳ್ಳ ಶರಣರಿಗೆ ಜರಿದು ನಿಂದಿಸಿಯಾರ, ನರಪತಿ ಪಟ್ಟಕ್ಕೆ ಕಡೆಗಾಲವಾಯಿತು, ಕರದಾವು ಕೆಂಡದ ಮಳೆಗಳು. ಜ್ಞಾನಿಗಳನ್ನ ನಿಂದಿಸ್ತಾರೆ ಅಂತಾನೆ ಇವ್ರು ಹೇಳ್ತಾ ಇದ್ದಾರೆ. ಜಲ ಬತ್ತಿ ಹೋಗುತ್ತೆ, ನರಪತಿ ಪಟ್ಟಕ್ಕೆ ಕಡೆಗಾಲವಾಯಿತು ಅಂದ್ರೆ ಈಗ ನಮ್ಮನ್ನ ಆಳ್ತಾ ಇರೋಂಥ ಎಷ್ಟೋ ಜನ ಇದ್ದಾರೆ, ಅವರು ನಮ್ಮನ್ನ ನರಕದ ಕೂಪಕ್ಕೆ ತಳ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಯಾವ ಲೆವೆಲ್ಗೆ ಟ್ರೀಟ್ ಮಾಡ್ತಿದ್ದಾರೆ. ಕೆಲವೊಬ್ರು ಸರ್ಕಾರಗಳಿಂದ ಆಗ್ಬೋದು, ಇನ್ನ ಬೇರೆ ಅಧಿಕಾರಿ ವರ್ಗದಿಂದ ಆಗಿರ್ಬೋದು, ಮನುಷ್ಯರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೆಲ್ಲ ಕೇಡುಗಾಲ ಬರುತ್ತೆ ಅಂತ ಇವ್ರು ಬರೀತಾರೆ. ದಾರುಣಿಗೆ ಮೆರೆದಾವು ಅಸ್ಥಿರುಂಡ ಮುಂಡಗಳು, ಸುರಿದಾತು ಹೆಮ್ಮೆಳೆದರ ಶುಚಿಯಾಯಿತು. ಭೂಮಿ ಮೇಲೆ ಮೂಳೆಗಳು, ರುಂಡಗಳು, ಮುಂಡಗಳು ಮೆರೆಯುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅಷ್ಟೊಂದು ಸಾವು ನೋವುಗಳು ಆಗಿರುತ್ತೆ. ಜನ ಅಲ್ಲಿ ಎಣ ಬಿದ್ದಿದ್ರು ಇಲ್ಲ ರಿಲೇಷನ್ನೇ ಬಿದ್ದಿದ್ರು ಅದ್ರ ಬಗ್ಗೆ ಯೋಚನೆ ಮಾಡದೆ ಅದನ್ನ ಮರೆತು ಹೋಗ್ತಾರೆ. ಅಂತ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರಶರಣರೆಲ್ಲರೂ ಅರುಷಾದಿ ನೆರೆದಾರು, ಕೂಗಿನ ಮಾರಯ್ಯ ಕೂಗ್ಯಾನು ಬೇಗದಿ, ಸಾಗ್ಯಾರು ಶರಣರು ಸಾಗರದಂತೆ ತೆರೆಯಂತೆ, ಬೇಗನೆ ಬಂದರು ಉಳಿವಿಯ ಮಹಾಮನೆಗೆ. ಶರಣರೆಲ್ಲರೂ, ಎಲ್ಲೆಲ್ಲಿರುವಂಥ ಶರಣರು ಜ್ಞಾನಿಗಳೆಲ್ಲರೂ ಒಂದು ಕಡೆ ಬಂದು ಸೇರ್ತಾರೆ. ಆ ಜಾಗ ಇವ್ರು ಹೇಳ್ತಾ ಇರೋದು ಉಳುವಿಗೆ ಬಂದು ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಉಳುವಿ ಸರೌಂಡಿಂಗ್ ಅಂದ್ರೆ ಹಂಪಿ ನಿಯರ್ ಬೈ ಈ ಜಾಗಗಳು ಕೂಡ ತುಂಬಾ ಸೇಫೆಸ್ಟ್ ಜಾಗ ಅಂತ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಪ್ಲಸ್ ಇವರು ಜ್ಞಾನಿಗಳು ಬರೆದಿರೋದು ಅದೇ. ಮುಂದಿನ ದಿನಗಳಲ್ಲಿ ಹಂಪೆ ಭಾರತದ ರಾಜಧಾನಿ ಆಗಬಹುದು ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ ಕಾಲಜ್ಞಾನದಲ್ಲಿ. ಆ ವಿಷಯ ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೆ ಇರೋದ್ರಲ್ಲಿ ಸೇಫೆಸ್ಟ್ ಜಾಗ ಯಾವುದು ಅಂದ್ರೆ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತ ಜಾಗ. ಅದರಲ್ಲೂ ಸೌತ್ ಇಂಡಿಯಾ, ಈ ಕಡೆ ಪಶ್ಚಿಮ ಘಟ್ಟ, ಈ ಕಡೆ ಪೂರ್ವ ಘಟ್ಟಗಳು ಇರೋ ಮಧ್ಯೆ ಇರುವಂತ ಜಾಗ ನಮ್ಮ ಉಳುವಿ ಸರೌಂಡಿಂಗ್ ಅಂದ್ರೆ ಹಂಪೆ ಸರೌಂಡಿಂಗು. ಇದೆಲ್ಲ ಸ್ವಲ್ಪ ಸೇಫೆಸ್ಟ್ ಜಾಗ. ಇಲ್ಲಿ ನೀರಿನಿಂದ ಆಗ್ಬೋದು, ಪ್ಲಸ್ ಬೇರೆ ಯಾವುದೇ ರೀತಿಯಿಂದ ಆಗ್ಬೋದು, ಅನಾಹುತಗಳಾಗೋ ಚಾನ್ಸಸ್ ಕಡಿಮೆ ಆಗಬಹುದು, ಆದರೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ಅಲ್ಲಿ ಬಂದು ಸಾಗರದ ರೀತಿಯಲ್ಲಿ ಜನ ಶರಣರು ಸೇರ್ಕೊಳ್ತಾರೆ ಅಂತಾನೆ ಇವರು ಬರೆದು ತಿಳಿಸಿದ್ದಾರೆ.